ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕಚೇರಿ ಸ್ಫೋಟಿಸುವುದಾಗಿ ಪಾಕ್ ಸಂಖ್ಯೆಯಿಂದ ಬೆದರಿಕೆ ಕರೆ ಬಂದಿದ್ದಂತೆ ಆತಂಕ ಸೃಷ್ಟಿಸಿದೆ. ಅದು ವರ್ಲಿ ಸಂಚಾರ ಪೊಲೀಸ್ ನಿಯಂತ್ರಣ ಕೊಠಡಿಗೆ ವಾಟ್ಸಪ್ ಮೂಲಕ ಬೆದರಿಕೆ ಸಂದೇಶ ಬಂದಿದೆ. ಸಂದೇಶ ಕಳುಹಿಸಿದ ವ್ಯಕ್ತಿ ತನ್ನ ಹೆಸರನ್ನು ಮಲಿಕ್ ಶಹಬಾಜ್ ಹುಮಾಯೂನ್ ರಾಜಾ ದೇವ್ ಅಂತೆ. ಎಲ್ಲ ಮಿಕ್ಸೇ ಇದೆ ಅದರಲ್ಲಿ. ಕಳೆದ ವಾರ ಡಿಸಿಎಂ ಏಕನಾಥ್ ಶಿಂದೆಗೂ ಬೆದರಿಕೆ ಸಂದೇಶ ಬಂದಿತ್ತು. ಇನ್ನು ಪುಣೆಯಲ್ಲಿ ಸಾರಿಗೆ ಬಸ್ನಲ್ಲಿ 26 ವರ್ಷದ ಮಹಿಳೆ ಅತ್ಯಾಚಾರ ಎಸಗಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಗುನಾತ್ ಗ್ರಾಮದ 37 ವರ್ಷದ ದತ್ತಾತ್ರೇಯ ರಾಮದಾಸ್ ಗಡೆ ಎಂಬಾತನನ್ನು 75 ಗಂಟೆಯೊಳಗಡೆಗೆ ಬಂಧಿಸಿದ್ದಾರೆ. ಅವನೇನು ಮಾಡಿದ್ದ ಅಂದರೆ ಕಬ್ಬಿನ ಗದ್ದೆಯಲ್ಲಿ ತಲೆಮರೆಸ್ಕೊಂಡ್ಬಿಟ್ಟಿದ್ದ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ನೀರು ಊಟ ಬೇಕು ಅಂತೇಳಿ ಫ್ರೆಂಡಿಗೆ ಹೇಳಿದ್ದಾನೆ. ಫ್ರೆಂಡ್ ಹೋಗ್ಬಿಟ್ಟು ಪೊಲೀಸರಿಗೆ ಹೇಳಿದ್ದಾರೆ. ಪೊಲೀಸರು ಬಂದು ಡ್ರೋನ್ ಕ್ಯಾಮ್ರಾ ಶ್ವಾನದೊಳಗಡೆಗೆ ಹುಡುಕಿ ಎತ್ಕೊಂಡು ಬಂದಿದ್ದಾರೆ. ಫಸ್ಟ್ ಪಾಯಿಂಟು ಅವ್ನು ಕರ್ಕೊಂಬಂದಿದ್ದೆ ತಪ್ಪು. ಕಬ್ಬಿನ ಗದ್ದೆ ಅಲ್ಲೇ ಹೊಡೆದ್ಬಿಟ್ಟು ಬಿಸಾಕಬೇಕಾಗಿತ್ತು. ಅಲ್ಲೇ ಬಿಟ್ಟುಬಿಟ್ಟು ಒಂಚೂರು ಮಣ್ಣಿಗಿಣ್ಣು ಹಾಕ್ಬಿಟ್ಟು ಊತ್ಬಿಟ್ಟು ಬಂದಿದ್ದಿದ್ರೆ ಒಂಚೂರು ಗೊಬ್ಬರ ಆಗ್ತಿತ್ತು. ಒಳ್ಳೆ ಫಲ ಸಿಕ್ಕ. ಹಾಂ, ಗೊಬ್ಬರ ಆಗ್ತಿತ್ತು. ಅವ್ನು ಕರ್ಕೊಂಬಂದಿದ್ದೆ ಫಸ್ಟ್ ತಪ್ಪು ನನ್ನ ಪ್ರಕಾರದಲ್ಲಿ. ಇವನಿದೆಯಲ್ಲ ಮಲ್ಲಿಕ್ ಶಬಾಜ್ ಹುಮಾಯೂನ್ ರಜಾದೇವ್, ಎಲ್ಲ ಇಷ್ಟುದ್ದ ಹೆಸರಿಟ್ಕೊಳ್ಳೋ ಬದಲು ನಡ್ಕೊಂಡು ಇಂಡಿಯಾಗೆ ಬಂದ್ಬಿಡ್ಬೋದಾಗಿತ್ತು. ಅವನು ಅಷ್ಟುದ್ದ ಇಟ್ಕೊಳ್ಳ, ಅವನ ಹೆಸರು ನೋಡಿದ್ರೆ ಸಾಕು, ಅಷ್ಟು ಉದ್ದ ಇದೆ. ಅದರ ಬಂದು ಸುಮ್ಮನೆ ಹಂಗೆ ನಡ್ಕೊಂಡು ಬಂದ್ಬಿಡ್ಬೇಕು. ಅಲ್ಲಿ ಮುಸ್ಲಿಂ ಹೆಸರು ಇದೆ ಸರ್, ಹಿಂದೂ ಹೆಸರು ಯಾವುದೋ ಲೋಕಲ್ ಇದ್ದಂಗಿದೆ ರೀ. ತರಲೆ ಸುಮ್ಮನೆ ಯಾರೋ ಹೆಸರು ಹೇಳ್ದಂಗಿದೆ. ಬರುತ್ತೆ ನಾಳೆ ನಾಳಿದ್ರಲ್ಲಿ ಅಲ್ಲೇ ಎಲ್ಲ ತಗೊಳಕಂಡ ಅಂತ.